ಹಲೋ ವ್ಯೂಸ್ ಎಲ್ಲ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಹಾಗೂ ದೇವರ ನಾಮಜಪವನ್ನು ಮಾಡ್ತಾ ಅವ್ರ ಗೈಡೆನ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಬನ್ನಿ. ಇವತ್ತು ನವರಾತ್ರಿಯ 3ನೇ ದಿನ. ಸೊ ಇದು ಟೈಮ್ಲೆಸ್ ರೀಡಿಂಗು. ಇದು ಯಾವಾಗ ನಿಮ್ಮ ಮುಂದೆ ಬರುತ್ತೆ, ಖಂಡಿತ ತಾಯಿಯ ಒಂದಲ್ಲ ಒಂದು ಮೆಸೇಜು ನಿಮಗೆ ಅದರಲ್ಲಿ ಇದ್ದೇ ಇರುತ್ತೆ. ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎನರ್ಜಿನ ಕ್ಲೇಮ್ ಮಾಡಿ. ಚಂದ್ರಘಂಟಾದೇವಿ ಇವತ್ತು ನವರಾತ್ರಿಯ 3ನೇ ದಿನ. ಬನ್ನಿ ತಾಯಿಯಿಂದ ಏನೇನೆಲ್ಲ ಮೆಸೇಜ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ಕಾರ್ಡೇ ಬಂದಿದೆ, ದ ಮ್ಯಾಜಿಷಿಯನ್. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಮ್ಯಾಜಿಕ್ ಶುರುವಾಗುತ್ತೆ. ನಿಮ್ಮ ಎಮೋಷನ್ಸ್ ಬ್ಯಾಲೆನ್ಸ್ ಆಗುತ್ತೆ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಅದು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ನಿಮ್ಮ ಜೀವನದ ನಿರ್ಮಾತೃ ನೀವೇ. ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಕಾನ್ಫ್ಲಿಕ್ಟ್ಸ್ ಇದೆ, ಪಾಸ್ಟ್ ವೂಂಡ್ಸ್ ಇದೆ, ಸೊ ಅದೆಲ್ಲ ವಿಸ್ಡಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ನಿಮಗೆ ಸ್ಟ್ರೆಂತ್ ಆಗಿ ತಾಯಿಯ ಆಶೀರ್ವಾದದಿಂದ ಕನ್ವರ್ಟ್ ಆಗ್ತಾ ಇದೆ. ಇಷ್ಟು ದಿನ ನಿಮ್ಮ ಸುತ್ತ ಏನು ನೆಗೆಟಿವ್ ಎನರ್ಜೀಸ್ ಇತ್ತು, ಸೊ ಅದು ಇಲ್ಲಿ ದುರ್ಗಾ ಮಾತೆಯ ಆಶೀರ್ವಾದದಿಂದ ಅದೆಲ್ಲ ರಿಸಾಲ್ವ್ ಆಗ್ತಾ ಇದೆ. ಬಟ್ ನೀವು ನಂಬಬೇಕು. ಇಲ್ಲಿ ನೋಡಿ ಕೈ ಮೇಲಿದೆ. ಸೊ ಇಲ್ಲಿ ಒಂದು ಮ್ಯಾಜಿಕ್ ವ್ಯಾಂಡ್ ಕೂಡ ಕೈಯಲ್ಲಿದೆ. ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ಕನ್ನು ತೊಗೊಂಡು ಬರೋವಂತಹ ಶಕ್ತಿ ಆ ತಾಯಿ ನಿಮಗೆ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಇನ್ನು ಮುಂದೆ ಗೊತ್ತಾಗ್ತಾ ಹೋಗುತ್ತೆ ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ. ಅದು ಗೊತ್ತಾದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ನಿಮ್ಮ ಎದುರುಗಡೆ ಯಾರಾದರೂ ಇರೋರು ಕಾರಣರಾಗಿದ್ದರೆ ಅವ್ರನ್ನ ಫರ್ಗಿವ್ ಮಾಡಿ, ನಿಮ್ಮನ್ನು ನೀವು ಫರ್ಗಿವ್ ಮಾಡಿ. ಎಷ್ಟೋ ಸರಿ ನಾವು ಬೇರೆಯವ್ರನ್ನ ಫರ್ಗಿವ್ ಮಾಡೋಕ್ಕೆ ರೆಡಿ ಇರಲ್ಲ, ಮತ್ತು ನಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ತುಂಬ ನಮಗಿಂತ ಹೆಚ್ಚಾಗಿ ಸ್ಥಾನವನ್ನು ಕೊಟ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಅವ್ರನ್ನ ಫರ್ಗಿವ್ ಮಾಡಿ. ಫರ್ಗಿವ್ ಮಾಡಿದಾಗ ಅವರಿಂದ ಏನೇನೆಲ್ಲ ನಿಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ ಅದು ಲೆಟ್ಗೋ ಆಗುತ್ತೆ. ಲೆಟ್ಗೋ ಆದಾಗ ನಿಮ್ಮ ಮೈಂಡು, ಬಾಡಿ, ಸ್ಪಿರಿಟು, ಸೋಲು, ಆರ ಎಲ್ಲ ಪಾಸಿಟಿವ್ ಆಗುತ್ತೆ. ಮತ್ತು ಒಳ್ಳೆ ವೈಬ್ರೇಷನನ್ನು ಅಟ್ರ್ಯಾಕ್ಟ್ ಮಾಡೋವಂತಹ ಪವರು ಬರುತ್ತೆ. ಇದೆಲ್ಲ ಯಾವಾಗ ಸಾಧ್ಯ ಅಂದರೆ ನಿಮಗೆ ಯಾರು ನೋವು ಕೊಟ್ಟಿದ್ದಾರೆ ಅವ್ರನ್ನ ಫರ್ಗಿವ್ ಮಾಡಿದಾಗ, ನಿಮ್ಮನ್ನು ನೀವು ಫರ್ಗಿವ್ ಮಾಡಿದಾಗ ಮಾತ್ರ ಸಾಧ್ಯ. ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಆಗೋದಕ್ಕೆ ಶುರುವಾಗತ್ತೆ ಅಂತ ಹೇಳಿ ದುರ್ಗಾ ಮಾತಾ ಹೇಳ್ತಾ ಇದ್ದಾರೆ. ಸೊ ಡೂ ಫರ್ಗಿವ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್. ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ ಫಸ್ಟು. ಅದೇ ಥರ ಬೇರೆಯವ್ರನ್ನ ಕ್ಷಮಿಸಿ ಅವ್ರನ್ನ ಲೆಟ್ ಗೋ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಖಂಡಿತ ಮ್ಯಾಜಿಕ್ ಶುರುವಾಗತ್ತೆ. ಇಲ್ಲಿ ಎಮೋಷ್ನಲಿ ನೀವು ತುಂಬ ಡ್ರೈನ್ ಆಗ್ತಾ ಇದ್ದೀರಾ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ದೇವರಲ್ಲಿ ತುಂಬ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಾ. ಮಲಗಿದಾಗಲೂ ಕೂಡ ಅದನ್ನು ಯೋಚನೆ ಮಾಡ್ತಾ ಮಲಗ್ತಾ ಇದ್ದೀರಾ, ನನಗೆ ಇದರಿಂದ ಮುಕ್ತಿ ಕೊಡಿಸು ಅಂತ. ಎಲ್ಲೂ ಕೂಡ ಫಸ್ಟ್ ಕಾರ್ಡ್ ಎನರ್ಜಿನೇ ಬರ್ತಾ ಇದೆ. ಮತ್ತು ಇತರರ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಮತ್ತು ಅದು ನಿಮ್ಮ ಬೆಡ್ ಕೆಳಗಡೆ ಕೂಡ ಇದೆ ನೋಡಿ ಸ್ವೋರ್ಡು. ನಿಮ್ಮ ಜೀವನ ಅಷ್ಟು ಏನೋ ಇದುವರೆಗೂ ಏನೋ ಅಷ್ಟು ಪಾಸಿಟಿವ್ನೆಸ್ ಇಲ್ಲ. ಸೊ ತುಂಬ ನೋವು ಪಟ್ಟಿದ್ದೀರಾ. ಸೊ ಇಂದಿನಿಂದ ಅದು ಬದಲಾಗ್ತಾ ಇದೆ. ಅದು ಮಾತೆ ಚಂದ್ರಘಂಟಾದೇವಿಯ ಘಂಟಾನಾದದಿಂದ ಆ ತಾಯಿಯಲ್ಲಿ ಶರಣಾಗಿ, ಆ ತಾಯಿಯ ಘಂಟಾನಾದದಿಂದ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ನೆಗೆಟಿವ್ ಇದೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮನ್ನು ನೀವು ನಂಬಿ, ತಾಯಿಯನ್ನು ನಂಬಿ, ಆಗ ನಿಮ್ಮ ಸುತ್ತ ಇರೋರ ಎನರ್ಜಿ ವೀಕ್ ಆಗುತ್ತೆ, ನೀವು ಸ್ಟ್ರಾಂಗ್ ಆಗ್ತೀರ. ಸೊ ಹಾಗಾಗಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು, ಏನು ನಿಮಗೆ ಡೌನ್ಲೋಡ್ಸ್ ಬರ್ತಾ ಇದೆ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಶಕ್ತಿ ನಿಮಗೆ ಸಿಗುತ್ತೆ. ಅದರಂತೆ ನಡೆಯೋ ಶಕ್ತಿ ಕೂಡ ತಾಯಿ ನಿಮಗೆ ಇನ್ನು ಮುಂದೆ ಕೊಡ್ತಾ ಇದ್ದಾರೆ. ಆ ತಾಯಿಗೆ ಖಂಡಿತ ಗ್ರ್ಯಾಟಿಟ್ಯೂಡನ್ನು ಹೇಳಿ. ಇಷ್ಟೆಲ್ಲ ನಿಮ್ಮ ಜೀವನದಲ್ಲಿ
ನೋವನ್ನು ತೆಗೆದು ಪಾಸಿಟಿವಿಟಿಯನ್ನು ಅವರು ನಿಮ್ಮ ಜೀವನದಲ್ಲಿ ತುಂಬ್ತಾ ಇದ್ದಾರೆ. ಸೊ ಏನಿಷ್ಟು ದಿನ ನಿಮ್ಮ ಸುತ್ತ ಇರೋರೆಲ್ಲ ತುಂಬ ಕಾಂಪಿಟೇಷನ್ ಇತ್ತು, ಎಲ್ಲರೂ ನಿಮ್ಮನ್ನೇ ನಿಮಗೆ ಕೆಟ್ಟದ್ದು ಮಾಡಬೇಕು ಅಂತನೋ ಅಥವಾ ನಿಮ್ಗೆ ಒಳ್ಳೆಯದಾಗನ್ನು ಸಹಿಸ್ತಾ ಇರಲಿಲ್ಲ, ಅವರನ್ನೆಲ್ಲ ತಾಯಿಯಲ್ಲಿ ಬದಲಾಯಿಸ್ತಾ ಇದ್ದಾರೆ. ಅವರೆಲ್ಲ ನಿಮ್ಮ ಒಳಿತನ್ನು ಬಯಸುವ ಹಾಗೆ, ನಿಮಗೆ ಸಪೋರ್ಟಿವ್ ಆಗಿರೋ ಹಾಗೆ ಮಾಡ್ತಾ ಇದ್ದಾರೆ. ಲೈಫಲ್ಲಿ ಕೆಲವೊಮ್ಮೆ ನಾವು ಒಂಟಿಯಾಗಿ ಉಳಿದು ಬಿಡ್ತೀವಿ. ಆದರೆ ಚಂದ್ರಘಂಟಾದೇವಿ ಮೆಸೇಜ್ ಏನಂದರೆ, ಇಲ್ಲಿ ನೀವು ಒಬ್ಬರೇ ಇರೋದಕ್ಕೆ ಬಂದಿಲ್ಲ, ಏನನ್ನೇ ಆಗಲಿ ಒಬ್ಬರೇ ಫೇಸ್ ಮಾಡಲಿಕ್ಕೆ ಅಂತ ಬಂದಿಲ್ಲ. ನಿಮಗೆ ಸಪೋರ್ಟಿವ್ ಆಗಿ ಇರೋಂತಹ ರಿಲೇಷನ್ಶಿಪ್ ಮೆಂಬರ್ಸ್ನ, ಫ್ರೆಂಡ್ಸ್ನ ನಾನು ಕೊಟ್ಟಿದ್ದೀನಿ. ಬಟ್ ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ. ಸೊ ಅವರ ಹೆಲ್ಪನ್ನು ತಗೊಳ್ಳಿ. ಮತ್ತು ಇವತ್ತೊಂದು ತಾಯಿ ಹೇಳ್ತಾ ಇದ್ರೆ, ನಿಮಗೆ ಯಾವುದು ತುಂಬ ಟೆನ್ಷನ್ ಕೊಡುತ್ತೆ ಆ ಒಂದು ಸಂಗತಿನ ಆರಿಸ್ಕೊಳ್ಳಿ, ಅದ್ರ ಮೇಲೆ ವರ್ಕ್ ಮಾಡಿ, ಕೂತ್ಕೊಂಡು ಅದ್ರ ಮೇಲೆ ಮೆಡಿಟೇಟ್ ಮಾಡಿ. ಆಗ ನಿಮ್ಗೆ ಏನೇನೆಲ್ಲ ಫೀಲಿಂಗ್ಸ್ ಬರುತ್ತೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಅದನ್ನು ಲೆಟ್ ಗೋ ಮಾಡಿ, ಅದನ್ನು ದೇವಿಯ ಪಾದಕ್ಕೆ ಅರ್ಪಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮಗೆ ಗ್ರೂಪಲ್ಲಿರೋದು, ಜನಗಳ ಮಧ್ಯೆ ಇರೋದು ತಪ್ಪಲ್ಲ, ಅದರಿಂದ ನಿಮಗೇನು ಕೆಡಕಾಗೋದಿಲ್ಲ. ಯಾಕಂದರೆ ನಾನಿದ್ದೀನಿ ನಿಮ್ಮ ಜೊತೆಗೆ, ನಿಮ್ಮನ್ನು ಸೇವ್ ಮಾಡೋಕ್ಕೆ. ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ. ಜನಗಳ ಮಧ್ಯೆ ಹೋಗಿ ಅವರ ಜೊತೆ ಇರಿ, ಅವರಲ್ಲಿರೋಂಥ ಪಾಸಿಟಿವ್ ವೈಬ್ಸ್ನ ಅಬ್ಸರ್ವ್ ಮಾಡಿ, ಅವರಿಂದ ನಿಮಗೇನು ಸಹಾಯ ಆಗಬೇಕು ಆ ಸಹಾಯವನ್ನು ತೆಗೆದುಕೊಳ್ಳಿ, ತಪ್ಪೇನಿಲ್ಲ ಅಂತ ಹೇಳಿ ಚಂದ್ರಘಂಟಮ್ಮ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಜನಗಳ ಮಧ್ಯೆ ಹೋಗೋದಕ್ಕೆ ಹೆದರ್ಕೋತಾ ಇದ್ದೀರಾ, ಅದು ನಿಮ್ಮ ಏನೋ ಫಿಯರ್, ಅದನ್ನು ಲೆಟ್ ಗೋ ಮಾಡಿ ಪ್ರಪಂಚದಲ್ಲಿ ಜನಗಳ ಮಧ್ಯೆ ಹೋಗೋದಕ್ಕೆ ಇನ್ನು ಮುಂದೆ ಶುರು ಮಾಡಿ. ಆಗ ನಿಮಗೆ ಏನು ಪಾಠಗಳು ಕಲಿಯೋಕ್ಕಿದೆ, ಆ ಒಂದು ಅವರಲ್ಲಿರೋ ಅಂತಹ ಒಂದು ಕಾಳಜಿ, ಪ್ರೀತಿ, ಅದನ್ನು ನೀವು ಅರ್ಥ ಮಾಡ್ಕೋಬಲ್ರಿ. ಎಲ್ಲರನ್ನು ಅನುಮಾನದ ದೃಷ್ಟಿಯಿಂದ ನೋಡೋದನ್ನು ಬಿಡಿ, ಅವರಲ್ಲೂ ಒಬ್ಬ ದೇವರಿದ್ದಾನೆ, ಅವರನ್ನು ಗುರುತಿಸಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಫಿಯರನ್ನು ಸ್ಟ್ರೆಂತನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ತಾಯಿ ಅವರ ಘಂಟಾನಾದದಿಂದ. ಮತ್ತು ನಿಮ್ಮ ಡೌಟನ್ನು ಇಲ್ಲಿ ನಂಬಿಕೆಯಾಗಿ ಬದಲು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನು 5 ವಾರದ ಒಳಗಡೆ ನೀವಿಂದ ಏನಿದ್ರಿ ಅದನ್ನು ತಾಯಿ ನಿಮ್ಮಲ್ಲಿರುವಂತಹ ಶ್ಯಾಡೋ ಸೈಡ್ಸ್ನ ರಿಮೂವ್ ಮಾಡಿ ನಿಮ್ಮನ್ನು ಬೆಳಕಿಗೆ ತರಲಿದ್ದಾರೆ. ಪ್ರಪಂಚವನ್ನು ನೋಡುವ ದೃಷ್ಟಿ ಖಂಡಿತ ಇಲ್ಲಿ ತಾಯಿ ಆಶೀರ್ವಾದದಿಂದ ಬದಲಾಗ್ತಾ ಇದೆ. ಇಲ್ಲಿ ನಿಮ್ಮ ಜೀವನದ ರಥವನ್ನು ತಾವು ಓಡಿಸ್ಲಿಕ್ಕೆ ತಗೊಂಡಿದ್ದಾರೆ. ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಲ್ಲೂ ಪಾಸಿಟಿವ್, ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಏನು ಮಾಡಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು. ನಮ್ಮಲ್ಲಿರೋ ನೆಗೆಟಿವಿಟಿನ ಅಕ್ಸೆಪ್ಟ್ ಮಾಡ್ಕೋಬೇಕು, ಪಾಸಿಟಿವಿಟಿಗೆ ನೀರೆರಬೇಕು. ಆಗ ಏನಾಗ್ತಾ ಹೋಗುತ್ತೆ, ನಾವು ನಮ್ಮ ಸ್ಪಿರಿಚುವಲಿ, ಮೆಂಟಲಿ, ಫಿಸಿಕಲಿ ನಮ್ಮ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ತಾಯಿ ಹೇಳ್ತಾ ಇರೋದು, ನಿಮ್ಮಲ್ಲಿರೋ ಶ್ಯಾಡೋ ಸೈಡ್ಸ್ನ ಫಸ್ಟು ಗುರುತಿಸಿ. ನಿಮ್ಮಲ್ಲಿರೋ ಭಯ ಯಾವುದು, ನಿಮ್ಮನ್ನು ಹಿಂದಕ್ಕೆ ಎಳಿತಾ ಇರೋದು ಯಾವುದು, ನಿಮ್ಮ ಜೀವನದಲ್ಲಿ ಕಯೋಸ್ನ ಸೃಷ್ಟಿ ಮಾಡ್ತಾ ಇರೋದು ಯಾವುದು. ಯಾಕಂದರೆ ನಮ್ಮ ಇನ್ನರ್ ವರ್ಡ್ ಏನಿರುತ್ತೆ, ನಮ್ಮ ಔಟರ್ ವರ್ಡು ಅದೇ. ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅದೇ ನಮ್ಮ ಮುಂದೆ ಮ್ಯಾನಿಫೆಸ್ಟ್ ಆಗಿ ಬರುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂತಹ ಪಾಸಿಟಿವಿಟಿ, ನೆಗೆಟಿವಿಟಿ ಏನಿದೆ ಅಂತ ಅಬ್ಸರ್ವ್ ಮಾಡಿ, ಶ್ಯಾಡೋ ವರ್ಕ್ ಮಾಡಿ ಆ ನೆಗೆಟಿವಿಟಿನ ದೇವರ ಬೆಳಕಿನಿಂದ ಕ್ಲೆನ್ಸ್ ಮಾಡಿ, ಹಾಗೂ ಪಾಸಿಟಿವಿಟಿ ಏನು ಕೊಟ್ಟಿದೆ, ಏನು ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ನೀರೆರೆದು ಬೆಳೆಸಿ. ಆಗ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರುತ್ತೆ, ಎಲ್ಲದರಲ್ಲೂ ಬ್ಯಾಲೆನ್ಸ್ ಬರುತ್ತೆ. ದೇವರಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಅದು ನಿಮ್ಗೆ ಅರ್ಥ ಆಗುತ್ತೆ, ಅದರಂತೆ ನಡ್ಕೊಂಡು ಹೋಗ್ತೀರಾ ನೀವು. ಇನ್ನು ಮುಂದೆ ಏನು ಇಷ್ಟು ದಿನ ನೋವು ಪಟ್ಟಿದ್ರಿ ಅದೆಲ್ಲ ನಿಮ್ಮಿಂದ ರಿಲೀಸ್ ಆಗಿ ಹೋಗ್ತಾ ಇದೆ. ಇನ್ನು ಮುಂದೆ ತಾಯಿನೇ ನಿಮ್ಮ ಜೀವನದ ರಥದ, ಕೃಷ್ಣ ಅರ್ಜುನನ ರಥವನ್ನು ಹೇಗೆ ಹಿಡಿದು ನಡೆಸಿದ್ರು ಹಾಗೆ ನಿಮ್ಮ ಜೀವನವನ್ನು
ತಾಯಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹೆದರೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ತಾಯಿ ಏನು ಹೇಳ್ತಾರೆ ಆ ಒಂದು ಮೆಸೇಜಸ್ ನಿಮಗೆ ರಿಸೀವ್ ಆಗ್ತಾ ಹೋಗುತ್ತೆ. ಅದರಂತೆ ನಡ್ಕೊಂಡು ಹೋಗಿ. ಅದರಲ್ಲಿ ಇದು ನನ್ನ ಭಾವನೆನಾ ಅಥವಾ ತಾಯಿ ಹೇಳ್ತಾ ಇರೋದು ಅದೊಂದು ಕನ್ಫ್ಯೂಷನ್ ಲೆವೆಲಲ್ಲಿ ನೀವು ಇದ್ದೀರಾ. ಸೊ ಖಂಡಿತ ಅದು ನಿಮ್ಮ ಭಾವನೆ ಅಲ್ಲ, ಅದು ತಾಯಿಯ ಭಾವನೆ. ಏನು ಹೇಳ್ತಾ ಇದ್ದಾರೆ ನಿಮಗೆ ಮೆಸೇಜಸ್ ಹೊರಗಡೆಯಿಂದ ಏನು ಸಿಗ್ತಾ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದರಂತೆ ನಡ್ಕೊತಾ ಹೋಗಿ. ನಿಮ್ಮ ಜೀವನದಲ್ಲಿ ಖಂಡಿತ ಇನ್ನು ಮುಂದೆ ತಾಯಿಯಿಂದ ನಿಮ್ಮ ಫ್ಯಾಮಿಲಿಗೆ ರಕ್ಷಣೆ ಸಿಗ್ತಾ ಇದೆ, ನಿಮಗೂ ರಕ್ಷಣೆ ಸಿಗ್ತಾ ಇದೆ. ಅವರೇ ನಿಮ್ಮ ಜೀವನದ ರಥವನ್ನು ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಹಾಗಾಗಿ ಯೂನಿವರ್ಸಿಂದ ಬರುವಂತಹ ಡೌನ್ಲೋಡ್ಸ್ನ ನೀವು ಕನ್ಫ್ಯೂಸ್ ಆಗಿ ಅದು ನಿಮ್ಮ ಭಾವನೆ ಅಂತ ತಗೋಬೇಡಿ. ಅದು ಯೂನಿವರ್ಸಿಂದ ಬರ್ತಾ ಇರುವಂತಹ ಮೆಸೇಜಸ್ಸು. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದರಂತೆ ನಡ್ಕೊತಾ ಹೋಗಿ. ಪ್ರಾರಂಭದಲ್ಲಿ ಇದು ನಿಮಗೆ ಸ್ವಲ್ಪ ಬ್ಲರ್ ಅನ್ನಿಸ್ಬೋದು ಅಥವಾ ಕ್ಲಾರಿಟಿ ಸಿಗ್ತಾ ಇರಲ್ಲ. ಬಟ್ ಅದನ್ನು ನೀವು ಏನು ಹೇಳುತ್ತೆ ನಿಮ್ಮ ಮನಸ್ಸು ಅದನ್ನು ಮರುಪ್ರಶ್ನೆ ಮಾಡ್ತಾ ಹೋಗಿ ನಿಮಗೆ ಕ್ಲಾರಿಟಿ ಸಿಗತ್ತೆ. ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲಿ ನಿಮಗೆ ಫ್ಯಾಮಿಲಿಯಿಂದ ಬರಬೇಕಾಗಿರೋಂತಹ ಯಾವುದೋ ಸಂಪತ್ತಾಗಿರ್ಬೋದು ಅಥವಾ ಆಸ್ತಿ ಆಗಿರ್ಬೋದು ಅದು ನಿಮ್ಮ ಬಳಿ ಬರ್ತಾ ಇದೆ. ಸೊ ನಿಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಬಹುದು. ನಿಮ್ಮ ರಿಲೇಷನ್ನ ಯಾರನ್ನಾದರೂ ನೀವು ಭೇಟಿ ಮಾಡಬಹುದು. ಅವರಿಂದ ನಿಮ್ಮ ಜೀವನಕ್ಕೆ ಅನುಕೂಲ ಆಗುವಂತಹ ಯಾವುದೋ ಒಂದು ಮೆಸೇಜು ನಿಮ್ಮ ಬಳಿ ಬರ್ತಾ ಇದೆ. ಅದು 10 ದಿನದಲ್ಲಾಗಿರ್ಬೋದು ಅಥವಾ 10 ವಾರ ಆಗಿರಬಹುದು. ಸೊ ಅವ್ರು ಬಂದಾಗ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ನಿಮಗೆ ಒಳ್ಳೆಯದಾಗೋ ಅಂತಹ ಒಂದು ಯಾವುದೋ ಮೆಸೇಜು ಅವ್ರು ಬಂದಾಗ ನಿಮಗೆ ಸಿಗುತ್ತೆ. ಸೊ ಆ ಖುಷಿ ನಿಮಗೆ ಮತ್ತೆ ವಾಪಸ್ ಬರುತ್ತೆ. ನಿಮ್ಮ ಆನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರ್ತಾ ಇದೆ. ಸಮೃದ್ಧಿ ಎಲ್ಲ ಏರಿಯಾದಲ್ಲೂ ಕೂಡ ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪು ಮತ್ತೆ ನಿಮಗೆ ಸಿಗ್ತಾ ಇದೆ. ಇಲ್ಲಿ ನಾಯಿಗೆ ಸಾಧ್ಯ ಆದಷ್ಟು ಪ್ರಾಣಿಗಳಿಗೆ ಫೀಡ್ ಮಾಡೋದಕ್ಕೆ ಶುರು ಮಾಡ್ತಾಯಿದ್ರೆ ಅದರ ಒಂದು ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ನಿಮ್ಮ ಕರ್ಮಗಳು ಕಳೀತಾ ಇದೆ. ನಿಮ್ಮ ಏನು ಹಿಂದಿನ ಜನ್ಮ ಅಥವಾ ಈ ಜನ್ಮದಲ್ಲೇ ಹಿಂದೆ ಮಾಡಿರುವಂತಹ ಏನಾದರೂ ಕೆಟ್ಟ ಕರ್ಮಗಳಿದ್ದರೆ ಅದರಿಂದ ನಿಮಗೆ ತಾಯಿ ಮುಕ್ತಿ ಕೊಡ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಒಳ್ಳೆತನ, ನಿಮ್ಮ ಮಗುವಿನಂಥ ಮನಸ್ಸು ಅದು ಅವ್ರಿಗೆ ಇಷ್ಟ ಆಗಿದೆ. ನೀವು ಅವರು ನಿಮ್ಗೆ ಎಷ್ಟೇ ಕಷ್ಟ ಕೊಟ್ಟರು ಕೂಡ ನೀವು ಅದರಲ್ಲಿ ಸೋಲದೆ ಎಷ್ಟೇ ಬಿದ್ದರೂ ಮತ್ತೆ ತಾಯಿ ಮೇಲಿನ ನಂಬಿಕೆಯಿಂದ ಮತ್ತೆ ಎದ್ದು ನಿಂತು ಆ ತಾಯಿಗೆ ನೀವೇನು ಮಾಡ್ತಾಯಿದ್ರೆ ಸರೆಂಡರ್ ಮಾಡ್ತಾ ಇರೋದ್ರಿಂದ ನೀವು ಅವರು ಕೊಟ್ಟಿರೋಂತಹ ಎಲ್ಲ ಪರೀಕ್ಷೆಗಳಲ್ಲಿ ಗೆದ್ದಿದ್ದೀರ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಅದು ಈ ನವರಾತ್ರಿ ಆದ ಮೇಲೆ ಅದು ಕಾಣಿಸ್ತಾ ಹೋಗುತ್ತೆ. ನವರಾತ್ರಿ ಸಮಯದಲ್ಲಿ ಖಂಡಿತ ದೇವರ ತಾಯಿಯ ದುರ್ಗಾ ಸಪ್ತಶತಿಯನ್ನು ಇಲ್ಲಿ ಓದೋದಕ್ಕೆ ನಿಮಗೆ ಗೈಡೆನ್ಸ್ ಬರ್ತಾ ಇದೆ. ನಿಮಗೆ ದುರ್ಗಾ ಸಪ್ತಶತಿ ಓದೋದಕ್ಕಾಗಲಿಲ್ಲ ಅಂತ ಅಂದರೂ ಕೂಡ ದುರ್ಗಾ ಮಾತೆ 32 ಶುಭನಾಮಗಳನ್ನು ಹೇಳ್ಕೊಳ್ಳಿ. ನಿಮಗೆ ಅದು ಸಿಗುತ್ತೆ ಯೂಟ್ಯೂಬಲ್ಲಿ. ನಿಮಗೇನೀಗ ಯಾವುದು ವಿಷಯಗಳು ಸಿಗಲ್ಲ ಅಂತೇನಿಲ್ಲ. ನೀವು ಅದು ಟೈಪ್ ಮಾಡಿದ್ರೆ ಸಾಕು. ದುರ್ಗಾ ಸಪ್ತಶತಿ ಹೇಗೆ ಓದಬೇಕು, ಯಾವಾಗ ಓದಬೇಕು, ಅದರ ಕ್ರಮಗಳೇನು ಅಂತೆಲ್ಲ ಸಿಗುತ್ತೆ. ಸಾಧ್ಯ ಆದರೆ ದುರ್ಗಾ ಸಪ್ತಶತಿಯನ್ನು ಓದಿ. ತಾಯಿಯ ಕೃಪೆ ಇನ್ನೂ ನಿಮಗೆ ಬಹಳ ಬೇಗ ಆಗುತ್ತೆ. ನಿಮ್ಮ ಏನು ಕರ್ಮಗಳಿದೆಯಲ್ಲ ಅದು ನಿಮ್ಮಿಂದ ರಿಲೀಸ್ ಆಗುತ್ತೆ. ನೈಟ್ ಆಫ್ ವ್ಯಾಂಡ್ಸ್, ನಿಮ್ಮ ಎಮೋಷನಲಿ ಬ್ಯಾಲೆನ್ಸ್ಡ್ ಆಗ್ತಾ ಇದ್ದೀರಾ. ಸೊ ಸಾರಿ, ನೋಡಿ ಇಲ್ಲಿ ನೈಟ್ ಆಫ್ ವ್ಯಾಂಡ್ಸು, ಕಿಂಗ್ ಆಫ್ ವ್ಯಾಂಡ್ಸು, ಕ್ವೀನ್ ಆಫ್ ವ್ಯಾಂಡ್ಸು, 3 ಕಾರ್ಡು ಕೂಡ ವ್ಯಾಂಡ್ಸ್ದು. ಕಿಂಗು, ಕ್ವೀನು ಮತ್ತು ನೈಟು 3 ಬಂದಿದೆ. ಸೊ ಇದರಲ್ಲೇ ನಿಮ್ಗೆ ಅರ್ಥ ಆಗಬೇಕು ತಾಯಿಯ ಕೃಪೆ ನಿಮ್ಮ ಮೇಲೆ ಎಷ್ಟಿದೆ ಅಂತ. ಸೊ ಇಲ್ಲಿ ಹೈ ಪ್ರೀಸ್ಟೆಸ್ ಕೂಡ ಬಂದಿದ್ದಾರೆ. ಸೊ ಇವರು ಎಲ್ಲ ಇದರಲ್ಲಿ ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಮ ಅಜ್ಜಿ ಇದಾರಲ್ಲ, ನಿಮ್ಮ ಆನ್ಸಿಸ್ಟರಲ್ಲಿ ನಿಮ್ಮ ಅಜ್ಜಿ ನಿಮ್ಮ ಜೊತೆ ಇದ್ದಾರೆ. ಅವರು ಮರಣ ಹೊಂದಿದರೆ ಅವರ ಆತ್ಮ ನಿಮ್ಮ ಜೊತೆ ಇದೆ, ಅವರ ಆಶೀರ್ವಾದ ನಿಮ್ಮ ಜೊತೆ ಇದೆ. ಇನ್ನು ಕೆಲವರು ಹೈ ಪ್ರೀಸ್ಟೆಸ್ಸು ಅಂದರೆ ತಾಯಿ ಆಶೀರ್ವಾದ ನಿಮಗೆ ನಿಜವಾಗ್ಲೂ ಸಿಗ್ತಾ ಇದೆ. ಅವರು ನಿಮ್ಮ ಜೊತೆನೇ ಇದ್ದಾರೆ. ಸೊ ಡೌಟ್ ಬೇಡ.
ನಿಮ್ಮ ಡೌಟಿಂದ ಏನಾಗ್ತಾ ಇದೆ, ನಿಮ್ಮ ಬ್ಲೆಸ್ಸಿಂಗ್ಸನ್ನು ನೀವು ಅಬ್ಸರ್ವ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಬಿ ಪಾಸಿಟಿವ್. ನಿಮ್ಮ ಆನ್ಸಿಸ್ಟರ್ಸ್ ಏನು ಪಿತೃಪಕ್ಷದಲ್ಲಿ ನೀವು ಏನಾದರೂ ನಿಮ್ಮ ಪಿತೃಗಳಿಗೋಸ್ಕರ ನಾಮಜಪ ಮಾಡೋದು ಅಥವಾ ಏನಾದರೂ ಪೂಜೆ ಮಾಡೋದು ಈ ಥರ ಮಾಡಿದರೆ ಅದು ಹೋಗಿ ಅವ್ರಿಗೆ ತಲುಪಿದೆ, ಅವ್ರಿಗೆ ಒಳ್ಳೆಯದಾಗಿದೆ. ಸೊ ಹಾಗಾಗಿ ಅವರು ತುಂಬ ಖುಷಿಯಿಂದ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿ ನೀವೇನು ಗೈಡೆನ್ಸ್ ಎಲ್ಲ ಬಂತಲ್ಲ, ನಿಮ್ಮ ನೆಗೆಟಿವಿಟಿನ ರಿಲೀಸ್ ಮಾಡಿ ಫಿಯರ್ನ ನಂಬಿಕೆಯಾಗಿ ಬದಲಾಯಿಸಿ ನಿಮ್ಮ ವೀಕ್ನೆಸ್ಸನ್ನು ವಿಸ್ಡಮ್ ಆಗಿ ಬದಲಾವಣೆ ಆಗತ್ತೆ ಅಂತ. ಸೊ ಅದೆಲ್ಲ ಆದಮೇಲೆ ತಾಯಿ ಆಶೀರ್ವಾದದಿಂದ ನೈಟ್ ಆಫ್ ವ್ಯಾಂಡ್ಸ್ ಅಂದರೆ ನಿಮ್ಮ ಜೀವನದ ರೂವಾರಿ ನೀವೇ, ನಿಮ್ಮ ಜೀವನದ ನಿರ್ಮಾತೃ ನೀವೇ. ಫಸ್ಟ್ ಕಾರ್ಡಲ್ಲೂ ಕೂಡ ಇದೇ ಬಂದಿತ್ತು, ಇದರಲ್ಲೂ ಕೂಡ ಇದೇ ಬಂದಿದೆ. ನಿಮ್ಮ ಜೀವನವನ್ನು ನೀವೇ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀರ. ಅದು ಫ್ರೂಟ್ಫುಲ್ ಆಗುತ್ತೆ, ಅದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀರ. ಇಷ್ಟು ದಿನ ಏನು ಬ್ಲೇಮ್ ಇತ್ತು, ಫಿಯರ್ ಇತ್ತು, ಡೌಟ್ ಇತ್ತು, ಅದೆಲ್ಲ ರಿಲೀಸ್ ಆಗಿದೆ. ಮತ್ತೆ ಅದಕ್ಕೆ ವಾಪಸ್ ಹೋಗಬೇಡಿ, ಅದನ್ನೆಲ್ಲ ರಿಲೀಸ್ ಮಾಡಿ ಮುಂದಕ್ಕೆ ಹೋಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ವೀನ್ ಆಫ್ ವ್ಯಾಂಡ್ಸ್, ನಿಮ್ಮ ಫ್ಯಾಮಿಲಿಗೆ ನೀವೇ ರಕ್ಷಕರು. ಸ್ವಲ್ಪ ಇಲ್ಲಿ ನೆಗೆಟಿವಿಟಿ ಕಾಣಿಸ್ತಾ ಇದೆ, ಬಟ್ ಅದೇನು ನಿಮಗೇನೂ ಮಾಡೋಕ್ಕಾಗಲ್ಲ, ಅದು ತಾನಾಗಿ ರಿಲೀಸ್ ಆಗಿ ಹೋಗುತ್ತೆ. ನಿಮಗೇನು ಗೈಡೆನ್ಸ್ ಬಂದಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಪ್ರೊಟೆಕ್ಷನ್ ಹಾಕ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಯಾವುದೂ ಕೂಡ ಆ ಪ್ರೊಟೆಕ್ಷನನ್ನು ಮೀರಿ ನಿಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನೆಗೂ ಕೂಡ ಪ್ರೊಟೆಕ್ಷನನ್ನು ಹಾಕಿ. ನನ್ನ ವಿಡಿಯೋಸಲ್ಲಿ ನಖಮಂತ್ರ ಅಂತ ಸಿದೆ, ತುಂಬ ಪವರ್ಫುಲ್ ಲಕ್ಷ್ಮೀ ನೃಸಿಂಹಸ್ವಾಮಿದು. ಅದನ್ನು ನೀವು ಹಾಕ್ತಾ ಬಂದರೆ ನಿಮಗೆ, ನಿಮ್ಮ ಕುಟುಂಬಕ್ಕೆ ಹಾಗೂ ನಿಮ್ಮ ಮನೆಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ. ತುಂಬ ಸ್ಟ್ರಾಂಗ್ ಆಗಿರೋದು. ಯಾರು ಏನೇ ಮಾಡಿದ್ರೂ ಕೂಡ ಅದು ನಿಮಗೆ ಏನೂ ಆಗೋದಿಲ್ಲ. ನೀವು ಸೇಫಾಗಿರ್ತೀರ, ನಿಮ್ಮ ಫ್ಯಾಮಿಲಿ ಸೇಫಾಗಿರುತ್ತೆ, ಮತ್ತು ನಿಮ್ಮ ಮನೆ ಕೂಡ ಸೇಫಾಗಿರುತ್ತೆ. ಹಾಗಾಗಿ ನಿಮ್ಮ ಸುತ್ತ ನೀವು ಪ್ರೊಟೆಕ್ಷನ್ ಬಬಲನ್ನು ಖಂಡಿತ ಬೆಳಗ್ಗೆ ಎದ್ದ ತಕ್ಷಣ ಹಾಗೂ ಮಲಗೋದಕ್ಕಿಂತ ಮುಂಚೆ ಹಾಕ್ಕೊಳ್ಳಿ. ಅದು ನಿಮ್ಮ ಸುತ್ತ ಬಬಲ್ ಸೃಷ್ಟಿಯಾಗಿದೆ ಅಂತಾದರೂ ನೋಡ್ಬೋದು. ಅದು ದುರ್ಗಾಮಾತೆಯ ಕವಚ, ಕಾಳಿ ಕವಚ, ಕಾಲಭೈರವೇಶ್ವರ ಅವರ ಕವಚ, ಪಂಚಮುಖಿ ಆಂಜನೇಯ ಸ್ವಾಮಿ ಕವಚ, ಯಾವುದಾದ್ರೂ ಸರಿ ಒಂದನ್ನು ರೂಢಿ ಮಾಡ್ಕೊಳ್ಳಿ. ಅಥವಾ ಆಂಜನೇಯ ಸ್ವಾಮಿಯ 11 ಶುಭನಾಮಗಳಿದೆ, ಅದನ್ನು ಹೇಳಿಕೊಂಡು ಈ ಥರ ನಿಮ್ಮ ಸುತ್ತ ಹಿಂಗೆ ಬಂದು 3 ಹೆಸರು ಹೇಳಿ ನಾಟ್ ಹಾಕ್ಕೊಳ್ಳಿ, ಇನ್ನು 3 ಹೆಸರು ಹೇಳಿ ನಾಟ್ ಹಾಕ್ಕೊಳ್ಳಿ, ಇನ್ನು 3 ಹೆಸರು ಹೇಳಿ ನಾಟ್ ಹಾಕ್ಕೊಳ್ಳಿ. ಮತ್ತು ಇನ್ನು ಮಿಕ್ಕಿದ ಹೆಸರುಗಳನ್ನ ನಿಮ್ಮ ಕೈ ಮುಗಿದು ಆಂಜನೇಯ ನನ್ನ ಸುತ್ತ ಯಾವಾಗಲೂ ಇದ್ದು ಪ್ರೊಟೆಕ್ಷನ್ ನೀಡಿ ಅಂತ ಕೇಳ್ಕೊಳ್ಳಿ. ಆ ವಿಡಿಯೋ ಕೂಡ ನಾನು ನನ್ನ ಶಾರ್ಟ್ಸಲ್ಲಿದೆ, ಅದನ್ನು ನೋಡಿ ಮಾಡ್ಬೋದು. ಕೇವಲ 1 ಸೆಕೆಂಡು ಅಥವಾ 2 ಸೆಕೆಂಡ್ ಮಾತ್ರ ತೊಗೊಳುತ್ತೆ, ಬಟ್ ಅದು ಇಡೀ ದಿನ ನಿಮ್ಮ ಫ್ಯಾಮಿಲಿಯನ್ನು ನಿಮ್ಮನ್ನು ಕ್ಷೇಮವಾಗಿಟ್ಟಿರುತ್ತೆ. ಸೊ ಪ್ರೊಟೆಕ್ಷನ್ ಬಬಲ್ ತೊಗೊಳ್ಲಿಕ್ಕೆ ಇಲ್ಲಿ ಸ್ಟ್ರಾಂಗಾಗಿ ನಿಮಗೆ ಹೇಳ್ತಾ ಇದ್ದಾರೆ. ಯಾವುದೇ ಆಲಸ್ಯ ಮಾಡದೆ ಖಂಡಿತ ಬೆಳಗ್ಗೆ ಮತ್ತು ಸಂಜೆ ಪ್ರೊಟೆಕ್ಷನ್ ತೊಗೊಳ್ಳಿ. ಅದು 24 ಗಂಟೆ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಅಂತ ಅಫರ್ಮೇಷನ್ ಕೊಡಿ. ಖಂಡಿತ ಇಲ್ಲೇನು ಸ್ವಲ್ಪ ನೆಗೆಟಿವಿಟಿ ಇದೆಯಲ್ಲ, ಅದು ಕೂಡ ನಿಮ್ಮನ್ನೇನು ಮಾಡಲಾರ್ದು. ತಾಯಿ ಕೂಡ ನಿಮ್ಮ ಜೊತೆ ಇರೋದ್ರಿಂದ ನಿಮಗೆ ರಕ್ಷಣೆ ಸಿಗ್ತಾಯಿದೆ. ನೀವು ನಿಮ್ಮ ಮನೆಯವ್ರಿಗೋಸ್ಕರ ಏನೇನು ಮಾಡಬೇಕು, ಆ ಕ್ವೀನು ನಿಮ್ಮ ಮನೆಯ ರಕ್ಷಕರು ನೀವೇ ಆಗಿರ್ತೀರ. ಆ ಒಂದು ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ಕಿಂಗ್ ಆಫ್ ವ್ಯಾಂಡ್ಸ್, ಇಮೋಷನಲಿ ಬ್ಯಾಲೆನ್ಸ್ ಆಗ್ತಾ ಇದ್ದೀರಾ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ಗುರುತಿಸೋ ಅಂತಹ ಒಂದು ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ಮೂಲಾಧಾರ ಚಕ್ರ ಮೆಡಿಟೇಷನ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಪಿತೃಪಕ್ಷದಲ್ಲೇ ನೀವೇನಾದರೂ ರಿಲೀಸಿಂಗ್ ಏನಾದರೂ ರಿಚುವಲ್ ಮಾಡಿದರೆ ಅದೆಲ್ಲ ಬಂದು ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಸ್ಟೋರ್ ಆಗಿದೆ. ಹಾಗಾಗಿ ಸ್ವಲ್ಪ ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಶೇಕ್ ಆಗ್ತದೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಮೂಲಾಧಾರ ಚಕ್ರದ ಮೆಡಿಟೇಷನನ್ನು ಮಾಡಿ ಅದು ರಿಲೀಸ್ ಆಗುತ್ತೆ. ಮತ್ತು ನೀರು ಜಾಸ್ತಿ ಕುಡೀರಿ, ಇದರಿಂದ ಆ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ. ನಿಮ್ಮ ಸ್ಪಿರಿಟಿ ನಿಮ್ಮ ಸುತ್ತಮುತ್ತನೇ ಓಡಾಡ್ತಾ ಇದ್ದಾರೆ, ಅವ್ರ ಜೊತೆ ಸ್ವಲ್ಪ ಕನೆಕ್ಟಾಗಿ. ಮತ್ತು ಬಿ ಪಾಸಿಟಿವ್. ಎಲ್ಲ ಕಾರ್ಡಲ್ಲೂ ಕೂಡ ಅದೇ ಬರ್ತಾ ಇದೆ, ತಾಯಿ ನಿಮ್ಮ ಜೊತೆ ಇದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಏನು ನೆಗೆಟಿವಿಟಿ ಇದೆ ಅದು ರಿಲೀಸ್ ಖಂಡಿತ ಆಗ್ತಾಯಿದೆ. ನೀವು ಸೆಲೆಬ್ರೇಷನ್ ಮೋಡ್ಗೆ ಬರ್ತಾ ಇದ್ದೀರಾ. ನಿಮಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಸಪೋರ್ಟು ಸಿಗ್ತಾಯಿದೆ. ನೀವೇನು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಇಷ್ಟು ದಿನ ಒಬ್ಬರೇ ಏನು ಎಲ್ಲ ಫೇಸ್ ಮಾಡ್ತಾಯಿದ್ರಿ,
ಅದು ಹೋಗಿ ನಿಮ್ಮ ಫ್ಯಾಮಿಲಿಯಿಂದ ಹಾಗೂ ನಿಮ್ಮ ಫ್ರೆಂಡ್ಸಿಂದ ಸಪೋರ್ಟ್ ಸಿಗ್ತಾ ಇದೆ. ಮಿಗಿಲಾಗಿ ದೇವರಿಂದ ನಿಮಗೆ ಸಪೋರ್ಟು ಸಿಗ್ತಾ ಇದೆ. ಸೊ ಈ ಬಂದಿರೋಂತಹ ಇವತ್ತಿನ ಮೆಸೇಜು ನಿಮಗೆ ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗಿದೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಂದಿರೋ ಪಾಸಿಟಿವಿಟಿನ ಕ್ಲೇಮ್ ಮಾಡಿ, ಶೇರ್ ಮಾಡಿ. ಬಿ ಪಾಸಿಟಿವ್. ನವರಾತ್ರಿಯಲ್ಲಿ ತಾಯಿಯ ಆರಾಧನೆ ಮಾಡೋದನ್ನು ಮರಿಬೇಡಿ. ಎನರ್ಜಿ ತುಂಬ ಕ್ಲೋಸ್ ಆಗಿದೆ ಭೂಮಿಗೆ, ಮತ್ತು ತಾಯಿಯ ಆಶೀರ್ವಾದ ನಿಮ್ಗೆ ಮೊದಲೇ ಸಿಗ್ತಾ ಇದೆ. ಸೊ ಸ್ವಲ್ಪ ನೀವು ಪೂಜೆ ಮಾಡಿದ್ರೂ ಸಾಕು, ನಿಮ್ಮ ಸ್ಪಿರಿಚುವಲಿ ನೀವು ತುಂಬ ಗ್ರೋತ್ ಆಗುತ್ತೆ. ನಿಮ್ಮದು ಏನೇನೆಲ್ಲ ಇಷ್ಟು ದಿನ ನೀವು ಆಗ್ತಾ ಇಲ್ಲ ಅಂತ ಸ್ಟಕ್ಕಾಗಿ ನಿಂತಿತ್ತು, ಇನ್ನು ಮುಂದೆ ಅದೆಲ್ಲ ನಿಧಾನವಾಗಿ ಆ ಸ್ಟಕ್ನೆಸ್ಸು ನಿಮ್ಮ ಜೀವನದಿಂದ ರಿಲೀಸ್ ಆಗಿ ಆ ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ಬರೋದು ನನಗೆ ಕಾಣಿಸ್ತಾ ಇದೆ. ಸೊ ಈ ಗೈಡೆನ್ಸನ್ನು ಫಾಲೋ ಮಾಡಿ, ನಂಬಿ ತಾಯಿನ. ಎಲ್ಲ ಒಳ್ಳೆಯದಾಗಲಿ. ಶಿವಾಯ ಗುರುವೇ ನಮಃ. ಶ್ರೀ ಮಾತ್ರೇ ನಮಃ. ಓಂ ದುಂ ದುರ್ಗಾಯೈ ನಮಃ. ಥ್ಯಾಂಕ್ ಯು.